ಹಾಯ್ ಎವ್ರಿವಾನ್ 90 ಡೇಸ್ ಪ್ಲಾನಲ್ಲಿ ಡೇ 25. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಸೊ ಕೆಲವೊಂದಂದರೆ ಪೂಜೆ ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ಏನು ಮೇನ್ ಶಾಸ್ತ್ರವಂತಲ್ಲ, ಸೊ ಅವಾಗ ವೀಡಿಯೋ ಮಾಡ್ಕೊಳಕ್ಕಾಯಿತು. ಅತ್ತೆದೀರೆಲ್ಲ ತೊಟ್ಲು ಪೂಜೆ ಎಲ್ಲ ಮಾಡಿ ನೋಡಿ, ನನ್ನ ಮಗಳು ರೆಡಿಯಾಗಿ ಬಂದಿದ್ದಾಳೆ. ಸೊ ಗುಂಡ್ಕಳನ್ನ ಫಸ್ಟು ಹಾಕಿ ನಂತರ ಅತ್ತೆದೀರೆಲ್ಲ ಸೇರಿ ಮಗುನ ತೊಟ್ಟಲಿಗೆ ಹಾಕಿ ನೆಕ್ಸ್ಟ್ ಅವ್ರ ಅಪ್ಪ ಅಮ್ಮನ ಕೈಲಿ ಕೊಟ್ಟು, ಸೊ ಅಂದರೆ ದೇವ್ರ ಕೈಲಿ ಆಶೀರ್ವಾದ ಮಾಡಿಸಿದ್ರು. ಸೊ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅನ್ನಿಸ್ತು. ಸೊ ನೆಕ್ಸ್ಟು ಅಲ್ಲೇ ಅಕ್ಷರಾಭ್ಯಾಸ ದೇವ್ರ ಮುಂದೆ ಬುಕ್ ಪೆನ್ನಲ್ಲಿ ಬರೆಸಿ ನೆಕ್ಸ್ಟ್ ಆ ಅಕ್ಷರಾಭ್ಯಾಸನ ಅಕ್ಕಿನಲ್ಲಿ ಓಂಕಾರ ಎಲ್ಲ ಬರೆಸಿ ಸೊ ಹೋದರು. ಸೊ ನಾನು ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡು ಬಂದೆ. ಫೋಟೋಶೂಟ್ ನಡೀತಾ ಇತ್ತು. ಸೊ ದೇವ್ರನ್ನೆಲ್ಲ ಕರ್ಕೊಂಡು ನೆಕ್ಸ್ಟ್ ಇನ್ನೊಂದು ಮನೆಗೆ ಕರ್ಕೊಂಡು ಹೋದರು. ಅಂದರೆ ಒಂದು ಮನೆಗೆ ಬಂತು ಅಂದರೆ ಸೊ ಆಲ್ಮೋಸ್ಟ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಮತ್ತು ನೋಡಿ ಡೆಕೋರೇಷನ್ ಎಲ್ಲ ಹೀಗಿತ್ತು. ಕ್ಲೀನಾಗಿ ಅದನ್ನು ಪಿಕ್ಚರ್ ತೆಗಿಯೋಕೆ ಆಗಲಿಲ್ಲ, ಯಾಕೆಂದರೆ ಅದು ಇದು ಕೆಲಸದಲ್ಲಿ ತಕ್ಕೊಳಕ್ಕೆ ಆಗಲಿಲ್ಲ. ಮತ್ತು ನೋಡಿ ಯಾವ ಥರ ಇದೆ ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿತ್ತು. ನನ್ನ ಮಗಳು ಮುದ್ದಾಗಿ ಕಾಣಿಸ್ತಿದ್ಲು. ಆ ಸೆಕೆಗಂತೂ ಬೇಡ ಕತೆ. ಸೊ ನೆಕ್ಸ್ಟ್ ಡ್ರೆಸ್ನೆಲ್ಲ ಚೇಂಜ್ ಮಾಡಿಕೊಂಡು ಸೀದಾ ಊರಿಗೆ ಹೊರಟ್ವಿ. ಮಕ್ಕಳನ್ನ ಅಲ್ಲೇ ಬಿಟ್ಟೆ, ಮಗನ ಕರ್ಕೊಂಡೋಗಿದ್ದಲ್ಲ, ಸೊ ಅಲ್ಲೇ ಬಿಟ್ಟೆ. ಅಮ್ಮ ಊರಿಗೆ ಹೋಗ್ತೀನಿ ಅಂತಂದ, ರಜಾ ಇತ್ತಲ್ಲ ಅಂತ ಬಿಟ್ಬಿಟ್ಟು ನಾವು ಬಂದು ಮತ್ತೆ ಪಪ್ಪಾಯ ತೊಗೋಬೇಕಾಗಿತ್ತು. ಪಪ್ಪಾಯ ತೊಗೊಂಡು ಸೀದಾ ನಮ್ಮೂರ ಕಡೆ ಹೊರಟ್ವಿ. ನೆನ್ನೆ ಬರಬೇಕಾದ್ರೆ ಸೂರ್ಯ ಮುಳುಗ್ತಾ ಇರೋದು ವ್ಯೂಸು ಸಖತ್ತಾಗಿತ್ತು ಅಂತ ಕ್ಯಾಪ್ಚರ್ ಮಾಡಿಕೊಂಡೆ, ಬಟ್ ಕ್ಲೀನಾಗಿ ಬಂದಿರಲಿಲ್ಲ. ಇವತ್ತು ತೆಗ್ಯೋಣ ಅಂತ ನೋಡಿದ್ರೆ ಸೂರ್ಯನೇ ಕಾಣಿಸ್ತಿರ್ಲಿಲ್ಲ. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ರೀಲ್ಸ್ ಮಾಡಿ ಇಲ್ಲಿಗೆ ನಮ್ಮ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.